ನಿನ್ನೆ ಇಡೀ ದಿನ ವಿಧಾನಸಭೆಯಲ್ಲಿ ಗೃಹಲಕ್ಷ್ಮಿಯ ಗದ್ದಲ ನಡೆದು ಹೋಯಿತು. ಆ ಗದ್ದಲ ಕೊನೆಗೆ ಅಂತ್ಯ ಆಗಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಾದ ವ್ಯಕ್ತಪಡಿಸುವ ಮುಖಾಂತರ, ನಂತರ ಕ್ಷಮೆ ಕೇಳೋ ಮುಖಾಂತರ ತಪ್ಪಾಗಿದೆ ನಮ್ಮಿಂದ ಅನ್ನೋದನ್ನು ಸರ್ಕಾರ ಒಪ್ಪಿಕೊಂಡಿದೆ. ತಪ್ಪು ಯಾಕಾಯಿತು ಅನ್ನೋದಕ್ಕೆ ಸ್ಪಷ್ಟನೆ, ಸರಿಯಾಗಿತ್ತ ಅಂತ ಕೇಳಿದ್ರಿಲ್ಲ. 2 ತಿಂಗಳ ಗೃಹಲಕ್ಷ್ಮಿ ಹಣ ಕಳೆದ ಆರ್ಥಿಕ ವರ್ಷದ್ದು ರಿಲೀಸ್ ಆಗಿಲ್ಲ. ಈ ಆರ್ಥಿಕ ವರ್ಷದಲ್ಲಿ 3 ತಿಂಗಳ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಿಲ್ಲ. ಯಾವಾಗ ಬಿಡುಗಡೆಯಾಗುತ್ತೆ ಈ ದುಡ್ಡು ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗಲಿಲ್ಲ. ಕಳೆದ ಆರ್ಥಿಕ ವರ್ಷದಲ್ಲಿ 2 ಕಂತು ಕೊಟ್ಟಿಲ್ಲ ಅಂತಂದ್ರೆ ಸುಮಾರು 5,000 ಕೋಟಿ ಆಯಿತು. ಆ ದುಡ್ಡು ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಕೇಳಿದ್ದಾರೆ ವಿಪಕ್ಷದ ಸದಸ್ಯರು. ಅದಕ್ಕೆ ಉತ್ತರ ಕೊಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ನೀವು ಸರ್ಕಾರದ ಯೋಜನೆ ಅಂತ ಬಂದಾಗ ವರ್ಷ ಲೆಕ್ಕ ಹಾಕುವಾಗ ಆರ್ಥಿಕ ವರ್ಷವನ್ನು ಲೆಕ್ಕ ಹಾಕಬೇಕಾಗತ್ತೆ. ಏಪ್ರಿಲ್ನಿಂದ ಆರ್ಥಿಕ ವರ್ಷ ಆರಂಭ ಆಗುತ್ತೆ. ಈ ಆರ್ಥಿಕ ವರ್ಷದಲ್ಲಿ ಏಪ್ರಿಲ್ ರಿಲೀಸ್ ಆಗಿದೆ, ಮೇ, ಜೂನ್, ಜುಲೈ, ಆಗಸ್ಟ್ ಇಲ್ಲಿಯವರೆಗೆ ರಿಲೀಸ್ ಆಗಿದೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ರಿಲೀಸ್ ಆಗಿಲ್ಲ. ಕಳೆದ ಆರ್ಥಿಕ ವರ್ಷದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ನ ದುಡ್ಡು ರಿಲೀಸ್ ಆಗಿಲ್ಲ. ಟೋಟಲ್ ನಾವು ತಗೊಂಡ್ರೆ 5 ತಿಂಗಳು, ಕಳೆದ ಆರ್ಥಿಕ ವರ್ಷದಲ್ಲಿ 2 ತಿಂಗಳು. ಆ 2 ತಿಂಗಳ ದುಡ್ಡು ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಕೇಳ್ತಾ ಇರೋದು ಬಿಜೆಪಿ ಮತ್ತು ಜೆಡಿಎಸ್. ಯಾಕಂತಂದ್ರೆ ಆರ್ಥಿಕ ವರ್ಷ ಮುಗಿದ ಸಂದರ್ಭದಲ್ಲಿ ಲೆಕ್ಕ ಚುಕ್ತ ಆಗಬೇಕು, ಅದಾಗಿಲ್ಲ. ದುಡ್ಡು ಎಲ್ಲಿ ಹೋಯ್ತು ಅನ್ನುವಂಥ ಪ್ರಶ್ನೆ. ಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು 2,000 ರೂಪಾಯಿ DBT ಮುಖಾಂತರ, ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ, DBT ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ. ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನು ಹೇಳಿದೆ. ಇಲ್ಲಿಯವರೆಗೆ 23 ಕಂತುಗಳನ್ನು ಹಾಕಿದ್ದೇವೆ. 46,000 ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ 1,26,00,000 ಮನೆಯ ಯಜಮಾನಿಗಳ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆ ಕೂಡ ನಾನು ಹೇಳಿದ್ದೀನಿ. ಈ ಹೇಳುವಂಥ ಸಂದರ್ಭದಲ್ಲಿ ಪದೇ ಅವರು ಹೇಳ್ತಾ ಇದ್ರು ನನಗೆ ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ಇದು ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸದಸ್ಯರು. ನಾನು ಹೇಳಿದೆ ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಹೇಳಿದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಲಿಕ್ಕೆ ಬಯಸ್ತೀನಿ, ತಾವು ಭಾಳಷ್ಟು ಅನುಭವಿಸ್ತಿದ್ದೀರಿ ಸರ್. ಇಲ್ಲಿ ಆರೋಪ ಪ್ರತ್ಯಾರೋಪಕ್ಕಿನ್ನ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು. ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಆದರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ. ಬಟ್ ಇದರ ಅರ್ಥ ಆ ದುಡ್ಡನ್ನು ಬೇರೆ ಕಡೆ ಡೈವರ್ಟ್ ಆಯಿತು, ಅದಾಯಿತು ಇದಾಯಿತು ಅಂತಲ್ಲ. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನು ಮಿಸ್ಲೀಡ್ ಮಾಡುವಂಥ ಇಂಟೆನ್ಷನ್ ಇರಲಿಲ್ಲ. ಆದರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.